by observing that experiment, so we can come to conclude that a current carrying conductor is deflecting that magnetic needle. So ಈ ಎಕ್ಸ್ಪೆರಿಮೆಂಟ್ ನೋಡಿದ ಮೇಲೆ ನಾವು ಏನೇನು ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ರಿಸಲ್ಟ್ಸ್ ನಾವು ಏನು ನೋಡಿದ್ವಿ ಅಂದ್ರೆ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸಮೀಪ ನಾವೇನಾದ್ರು ಮ್ಯಾಗ್ನೆಟಿಕ್ ನೀಡಲ್ ನ ತಗೊಂಡ್ಬಂದ್ರೆ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅದನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ಕೂಡ ನಾವು ಮಾಡಿದ್ವಿ, ಅಬ್ಸರ್ವ್ ಮಾಡಿದ್ವಿ. ಇದೇ ಎಕ್ಸ್ಪೆರಿಮೆಂಟ್ಸ್ ನ ಆಲ್ಸ್ಟೆಡ್ ಅನ್ನೋ ಸೈಂಟಿಸ್ಟ್ ನಮಗೆ ಮಾಡಿ ತೋರಿಸಿ ಈ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ಸ್ ಮಧ್ಯೆ ಇಂಟರ್ ರಿಲೇಷನ್ಸ್ ಇದೆ ಅನ್ನೋದನ್ನ ನಮಗೆ ತೋರಿಸ್ಕೊಡ್ತಾರೆ. ಈ ಆಲ್ಸ್ಟೆಡ್ ಅವರು ಏನ್ ಮಾಡಕ್ ಹೊಂಟಿದ್ರು ಅಂದ್ರೆ ಈ ಎಲೆಕ್ಟ್ರಿಸಿಟಿ ಅನ್ನೋ ಬ್ರಾಂಚೇ ಬೇರೆ, ಮ್ಯಾಗ್ನೆಟಿಸಮ್ ಅನ್ನೋ ಬ್ರಾಂಚೇ ಬೇರೆ ಅಂತ ಹೇಳಿ ಪ್ರೂವ್ ಮಾಡಕ್ ಹೊಂಟಂತ ವ್ಯಕ್ತಿ ಅಂತ ಹೇಳ್ತಾರೆ. ಹಿಸ್ಟ್ರಿ ಎಲ್ಲ ನಾವು ನೋಡಿದ್ರೆ ಹಿಂದೆ. ಸೊ ಏನೋ ಮಾಡಕ್ಕೋ ಏನೋ ಆಯ್ತು ಅಂತ ಹೇಳ್ತಾರಲ್ಲ, ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ ಮಾಡಕತ್ತಾಗ ಆ ಮ್ಯಾಗ್ನೆಟಿಕ್ ನೀಡಲ್ ಅದರ ಸಮೀಪ ತಗೊಂಡ್ಬಂದಾಗ ಅದು ಡಿಫ್ಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಜನರಲ್ ನಾಲೆಜ್ ಪ್ರಕಾರ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ ಆಗ್ಬೇಕಂದ್ರೆ ಅಲ್ಲಿ ಒಂದು ಮ್ಯಾಗ್ನೆಟ್ ಇರಬೇಕು, ಇಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು. ಆಲ್ಸ್ಟೆಡ್ ಅವರು ಅಬ್ಸರ್ವ್ ಮಾಡಿದಾಗ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದಂತ ಜಗದೊಳಗಡೆ ಯಾವುದೇ ರೀತಿ ಮ್ಯಾಗ್ನೆಟ್ ಇರಲಿಲ್ಲ, ಬಟ್ ಅಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇತ್ತು. ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಕರೆಂಟ್ ಪಾಸ್ ಮಾಡ್ತಾರೆ. ಕರೆಂಟ್ ನ ಆಫ್ ಮಾಡಿದಾಗ ಮ್ಯಾಗ್ನೆಟಿಕ್ ನೀಡಲ್ ರೆಸ್ಟಿಗೆ ಬರ್ತಿತ್ತು. ಕರೆಂಟ್ ನ ಸ್ಟಾರ್ಟ್ ಮಾಡಿದಾಗ ಮ್ಯಾಗ್ನೆಟಿಕ್ ನೀಡಲ್ ರಿಫ್ಲೆಕ್ಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ಕರೆಂಟ್ ಡೈರೆಕ್ಷನ್ಸ್ ಅನ್ನ ಚೇಂಜ್ ಮಾಡಿದಾಗ ಆ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಷನ್ ಡೈರೆಕ್ಷನ್ ಕೂಡ ಏನಾಯ್ತು, ಚೇಂಜ್ ಆಯ್ತು. ಅದನ್ನ ನಾವು ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಕೂಡ ನೋಡಿದ್ವಿ. ಸೊ ಹಾಗಾದ್ರೆ ಇದಷ್ಟು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿದ ಮೇಲೆ ಅವರೊಂದು ಕನ್ಕ್ಲೂಷನ್ ಬರ್ತಾರ. ಏನ್ ಕನ್ಕ್ಲೂಷನ್ ಇದೆ ಅಂದ್ರೆ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. A current carrying conductor is nothing but what? It carries a current. A current is nothing but what? Q divided by T. A flow of charges is called what? Electric current. So hagadre a current produces a magnetic field around the current, this conductor. So this magnetic field deflects that magnetic needle. Hagadre current andre the flow of charges anta navu ಕರೀತೀವಿ. Therefore the origin of magnetic field is the moving charge. Source of magnetic field anta navu antandre source of magnetic field. Magnetic field is moving charge. A moving charge produces a magnetic field around it. That magnetic field applies a force on the magnetic needle. Due to that magnetic force, the magnetic needle starts to deflect. So ಹಾಗಾದ್ರೆ ಇದಷ್ಟು ಎಕ್ಸ್ಪೆರಿಮೆಂಟ್ಸ್ ನ ಅಬ್ಸರ್ವ್ ಮಾಡಿದ ಮೇಲೆ ಒಂದು ಫೈನಲ್ ಕನ್ಕ್ಲೂಷನ್ಸ್ ಗೆ ನಾವು ಏನ್ ಬರಬಹುದು ಅಂದ್ರೆ a moving charge, due to this moving charge we can observe electric current in the conductor. So this current produces the magnetic field. What it means? A moving charge produces the magnetic field. Therefore the origin or the source of magnetic field is a moving charge. So ಹಾಗಾದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ದ ಸೋರ್ಸ್ ಯಾರು ಅಂತಂದ್ರೆ ನಾವು ಮೂವಿಂಗ್ ಚಾರ್ಜ್ ಅಂತ ನಾವು ಕರಿತೀವಿ. ಆ ಮೂವಿಂಗ್ ಚಾರ್ಜ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹಾಗಾದ್ರೆ ಚಾರ್ಜ್ ಮೋಷನ್ ಒಳಗಡೆ ಬಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ ಒಂದು ಕ್ವಾಂಟಿಟಿನ ಕೊಡೋದ್ರ ಜೊತೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕೂಡ ಏನ್ ಮಾಡ್ತೈತಿ, ಅದ್ರ ಸುತ್ತಲೂ ಪ್ರೊಡ್ಯೂಸ್ ಮಾಡ್ತೈತಿ. ಅದನ್ನ ಏನ್ ಮಾಡೋಣ, ನೆಕ್ಸ್ಟ್ ಸೆಷನ್ಸ್ ಒಳಗಡೆ ಡಿಸ್ಕಷನ್. Next chapter is chapter number 4. Chapter number 4, moving charges and moving charges and magnetism. So in current electricity, we studied about the electric current. Electric current is nothing but what? That is the flow of electric charges per unit time ಅಂತ ನಾವು ಕರೀತೀವಿ. So ಹಾಗಾದ್ರೆ I is equal to Q divided by T. We studied about the electric charge. When the electric charge is at rest, it produces electric field, electric potential, and it applies electric force. So ಅಂದ್ರೆ ಚಾರ್ಜ್ ರೆಸ್ಟ್ ದಲ್ಲಿದ್ದಾಗ ಏನೆಲ್ಲ ಕೆಲಸ ಮಾಡ್ತೈತಿ, ಇದು
ಲೈಟ್ ಆಬ್ಜೆಕ್ಟ್ಸ್ ಮೇಲ್ಗಡೆ ಫೋರ್ಸ್ ಹಾಕೋ ಕೆಲಸ ಮಾಡ್ತೈತಿ. ಇಟ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್. And it produces electric potential. ಯಾವಾಗಿದು? When the electric charge is at rest. ಸೊ 1ನೇ ಚಾಪ್ಟರ್ 2ನೇ ಚಾಪ್ಟರ್ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಅದೇ ಎಲೆಕ್ಟ್ರಿಕ್ ಚಾರ್ಜ್ ಮೋಷನ್ ಒಳಗಡೆ ಬಂದಾಗ, ಚಾರ್ಜ್ ಇನ್ ಮೋಷನ್. So when electric charge in motion, we get a new quantity, that is what? Electric current. Electric current. We studied that electric current in current electricity chapter. So when the charge is in motion, it produces electric current. Along with this electric current, it means it gives a new effect. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಚಾರ್ಜು ಮೋಷನಿಗೆ ಬಂದಾಗ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಕೊಡೋದ್ರ ಜೊತೆಗೆ ಇನ್ನೊಂದು ಹೊಸ ಎಫೆಕ್ಟ್ ಅನ್ನ ನಮಗೆ ಕೊಡ್ತೈತಿ. ಆ ಎಫೆಕ್ಟ್ ಅನ್ನ ನಾವು ಈ ಚಾಪ್ಟರ್ ಒಳಗಡೆ ಸ್ಟಡಿ ಮಾಡ್ತೀವಿ. ಸೊ ಹಾಗಾದ್ರೆ ಆ ಎಫೆಕ್ಟ್ ನ ಇಲ್ಲೊಂದು ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಮಾಡಿದೀನಿ. ಆ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ದಿಂದ ಏನ್ ಎಫೆಕ್ಟ್ ಕೊಡ್ತೈತಿ ಅನ್ನೋದನ್ನ ಸ್ವಲ್ಪ ನೋಡೋಣ. ನಮ್ಗೆ ಗೊತ್ತಿದೆ, ಏನೋ ಒಂದು ಮ್ಯಾಗ್ನೆಟ್ ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಮ್ಯಾಗ್ನೆಟ್ ಇಂದ ಮಾತ್ರ ಸಾಧ್ಯ, ಹೌದಾ? Here I use so here we can observe a needle magnet. So a needle magnet ಬಾಜು ನಾ ಏನಾದರೂ ಮಾಸ್ ಅನ್ನ ತಗೊಂಡು ಹೋದ್ರೆ ಅದೇನಾದರೂ ಡಿಫ್ಲೆಕ್ಟ್ ಆಗ್ತೈತಾ? ನಾ ಅದ್ರ ಬಾಜು ಮಾಸ್ ತಗೊಂಡ್ಬಂದಿನಿ. ನಾನೀಗ ಮಾಡಬೇಕಾದ್ರೆ ಇದ್ರ ಸುತ್ತಲೂ ಗಾಳಿ ಇರಬಾರ್ದು, ಫ್ಯಾನ್ ಆಫ್ ಮಾಡ್ಕೊರಿ. ನಿಮ್ಮ ಬ್ರೀಫಿಂಗ್ ಕೂಡ ಅದು ಮ್ಯಾಗ್ನೆಟಿಕ್ ನೀಡಲ್ನ ಡಿಸ್ಟರ್ಬ್ ಮಾಡ್ತೈತಿ ನೆನಪಲ್ಲಿ. ಸೊ ಹಾಗಾದ್ರೆ ಫಸ್ಟ್ ಕೇಸ್ನಲ್ಲಿ ನಾನು ಒಂದು ಮಾಸನ್ನ ತಗೊಂಡು ಹೋಗ್ತೀನಿ. ಮಾಸ್ ತಗೊಂಡು ಹೋದಾಗ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ ಆಗ್ತೈತಿಲ್ಲ ಅನ್ನೋದನ್ನ ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಚಾರ್ಜ್ಡ್ ಬಾಡಿನ ಅದ್ರ ಸಮೀಪ ತಗೊಂಡು ಹೋಗ್ತೀನಿ. ಅವಾಗ ಡಿಫ್ಲೆಕ್ಟ್ ಆಗ್ತೈತಿಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡ್ತೀನಿ. ನೆಕ್ಸ್ಟ್ ಮ್ಯಾಗ್ನೆಟ್ ಅನ್ನ ತಗೊಂಡು ಹೋದಾಗ ಏನ್ ಮಾಡ್ತೈತಿ ಅನ್ನೋದನ್ನ ಸ್ವಲ್ಪ ಕೇರ್ಫುಲ್ ಇಂದ ಅಬ್ಸರ್ವ್ ಮಾಡ್ರಿ. ಮ್ಯಾಗ್ನೆಟಿಕ್ ನೀಡಲ್ ಇನ್ನೊಂದು ಕದ ನಿಲ್ಬೇಕು. Okay, now I bring a mass very close to that magnetic needle. ಏನಾದರೂ ಎಫೆಕ್ಟ್? ಏನೂ ಇಲ್ಲ. ಅಂದ್ರೆ ಮಾಸ್ ಕೆನಾಟ್ ಡಿಫ್ಲೆಕ್ಟ್ ದಿ ಮ್ಯಾಗ್ನೆಟಿಕ್ ನೀಡಲ್. ಮಾಸ್ ಅನ್ನ ನಾನು ಮ್ಯಾಗ್ನೆಟಿಕ್ ನೀಡಲ್ ಸಮೀಪ ತಗೊಂಡು ಹೋದ್ರೆ ಮ್ಯಾಗ್ನೆಟಿಕ್ ನೀಡಲ್ ಏನೂ ಮ್ಯಾಗ್ನೆಟಿಕ್ ನೀಡಲ್ ಏನೂ ಡಿಫ್ಲೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮಾಸು ಮ್ಯಾಗ್ನೆಟಿಕ್ ಫೀಲ್ಡ್ ನ ಏನ್ ಮಾಡೋಂಗಿಲ್ಲ ಅಥವಾ ಮ್ಯಾಗ್ನೆಟ್ಸ್ ನ ಡಿಸ್ಟರ್ಬ್ ಮಾಡೋಂಗಿಲ್ಲ. ಒಂದು ಎಕ್ಸ್ಪೆರಿಮೆಂಟ್. ನಾವು ಐ ರಬ್ ದಿಸ್ ರಾಡ್ ವಿತ್ ಅ ಕ್ಲಾತ್. ಒಂದು ಕ್ಲಾತ್ ತಗೋತೀನಿ, ನಾನು ರಬ್ ಮಾಡ್ತೀನಿ. ರೈಟ್, ದಿಸ್ ಬಾಡಿ ಬಿಕಮ್ಸ್ ಚಾರ್ಜ್ ಬಾಡಿ. ರೈಟ್, ಸೊ ಹಾಗಾದ್ರೆ ನಾವು ಐ ಬ್ರಿಂಗ್ ಅ ಚಾರ್ಜ್ ಬಾಡಿ ವೆರಿ ಕ್ಲೋಸ್ ಟು ದಟ್ ಮ್ಯಾಗ್ನೆಟಿಕ್ ನೀಡಲ್. ಏನಾದರೂ ಎಫೆಕ್ಟ್? ಏನೂ ಎಫೆಕ್ಟ್ ಇಲ್ಲ. ಅಂದ್ರೆ a charged body means what? In this body we have a charges, but those charges are at rest. ನೆನಪಿರಲಿ, ಈ ಚಾರ್ಜ್ ಬಾಡಿ ಒಳಗಡೆ ಚಾರ್ಜಸ್ ಇದಾವೋ ಬಟ್ ಫ್ಲೋ ಆಗ್ತಾ ಇಲ್ಲ. ಚಾರ್ಜಸ್ ಏನಿದಾವೋ ರೆಸ್ಟ್ ದಲ್ಲಿ ಇದಾವೋ. ಹಾಗಾದ್ರೆ a rest charge cannot deflect that magnetic needle. ಅಂದ್ರೆ ಆ ಮ್ಯಾಗ್ನೆಟಿಕ್ ನೀಡಲ್ ನ ಈ ಚಾರ್ಜ್ ಬಾಡಿನೂ ಕೂಡ ಏನ್ ಮಾಡಲಿಲ್ಲ, ಡಿಸ್ಟರ್ಬ್ ಮಾಡಲಿಲ್ಲ. ಈಗ ನಾ ಏನ್ ಮಾಡ್ತೀನಿ, ಅದ್ರ ಬಾಜು ಒಂದು ಮ್ಯಾಗ್ನೆಟ್ ಅನ್ನ ತಗೊಂಡು ಹೋಗ್ತೀನಿ. ಮ್ಯಾಗ್ನೆಟ್ ನಾರ್ತ್ ಪೋಲ್ ಆದ್ರೂ ಯೂಸ್ ಮಾಡ್ರಿ, ಸೌತ್ ಪೋಲ್ ಆದ್ರೂ ಯೂಸ್ ಮಾಡ್ರಿ. ನಾವು
I brought a magnet very close to this magnetic needle. Just see. So what it means, a magnetic field or a magnet can disturb another magnet. ಒಂದು ಮ್ಯಾಗ್ನೆಟ್ ಅನ್ನ ಡಿಸ್ಟರ್ಬ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ಮ್ಯಾಗ್ನೆಟ್ ಆದ್ರೂ ಇರಬೇಕು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಆದ್ರೂ ಇರಬೇಕು. ಅಂದಾಗ ಮಾತ್ರ ಮ್ಯಾಗ್ನೆಟ್ ಏನಾಗ್ತೈತಿ, ಡಿಸ್ಟರ್ಬ್ ಆಗ್ತೈತಿ. ಸೊ ಹಾಗಾದ್ರೆ a freely suspended a bar magnet or a needle magnet, just observe that needle magnet. So it come to rest in a particular direction, that is the north and south direction. ನೀವು ಬೇಕಂದ್ರೆ ಅದರ ಕೆಳಗಡೆ ಒಂದು ವೈಟ್ ಶೀಟ್ ಪೇಪರ್ಸ್ ಇಟ್ಟ ಮಾರ್ಕ್ ಅನ್ನ ಮಾಡ್ಕೋಬಹುದು. ಪೇಪರ್ ಇದನ್ನ ನೋಡಿದ್ರ ಇದು. ಸೊ ಅಂದ್ರೆ ಈ ಮೂರು ಎಕ್ಸ್ಪೆರಿಮೆಂಟ್ಸ್ ದಿಂದ ನಾವು ಏನ್ ಕನ್ಕ್ಲೂಷನ್ಸ್ ಬರ್ಬೋದು. ಸೊ ಹಿಯರ್ ವಿ ಹ್ಯಾವ್ ಸಮ್ ಅರೇಂಜ್ಮೆಂಟ್ಸ್ ಟು ಸ್ಟಡಿ ದಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದನ್ನು ಆಸ್ಟರ್ಡ್ ಎಕ್ಸ್ಪೆರಿಮೆಂಟ್ಸ್ ಕೂಡ ನಾವು ಅಂತ ಹೇಳಿ ಕರಿತೀವಿ. ಸೊ ಆಸ್ಟರ್ಡ್ ಎಕ್ಸ್ಪೆರಿಮೆಂಟ್ಸ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಒಂದು ಬ್ಯಾಟ್ರಿನ ತೊಗೊಂಡಿದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ಪೆರಿಮೆಂಟ್ಸಿಗೆ ಯೂಸ್ ಮಾಡಿದ ಮಟೀರಿಯಲ್ಸ್ ಏನೋ ಒಂದು ಬ್ಯಾಟ್ರಿ ಯೂಸ್ ಮಾಡೀನಿ ಇಲ್ಲಿ, ಹೌದಾ. ಇಲ್ಲಿ ಡಿಫ್ರೆಂಟ್ ವೋಲ್ಟೇಜಸ್ ಇದೆ. ಆಮೇಲೆ ಇದ್ರದ್ದು ಕರೆಂಟ್ ಎಷ್ಟು ಅಂದರೆ 1 ಆಂಪಿಯರ್ ಕರೆಂಟನ್ನು ಸಿಗ್ತಿತ್ತು ನಮಗೆ ಈ ಬ್ಯಾಟ್ರಿಯಿಂದ. ನೆಕ್ಸ್ಟ್ ರಿಯೋಸ್ಟಾಟನ್ನು ಯೂಸ್ ಮಾಡೀನಿ. ಇಟ್ಸ್ ಅ ಕರೆಂಟ್ ಕಂಟ್ರೋಲಿಂಗ್ ಡಿವೈಸ್ ಇನ್ ದಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ವೆನ್ ವಿ ಕನೆಕ್ಟೆಡ್ ಅಪ್ಪರ್ ಎಂಡ್ ಆ್ಯಂಡ್ ಒನ್ ಲೋವರ್ ಎಂಡ್ ಆಫ್ ದಿ ರಿಯೋಸ್ಟಾಟ್. ನೆನಪಿರಲಿ, ಈ ರಿಯೋಸ್ಟಾಟನ್ನು ನಾವು ಸರ್ಕ್ಯೂಟ್ದಲ್ಲಿ ಕನೆಕ್ಟ್ ಮಾಡಿದಾಗ ಅಪ್ಪರ್ ಎಂಡು ಕನೆಕ್ಟೆಡ್ ಇದೆ, 2 ಲೋವರ್ ಎಂಡ್ದಲ್ಲಿ 1 ಲೋವರ್ ಎಂಡ್ ಕನೆಕ್ಟೆಡ್ ಇತ್ತಂದರೆ ಇದು ಕರೆಂಟನ್ನು ಕಂಟ್ರೋಲ್ ಮಾಡೋ ಕೆಲಸ ಮಾಡ್ತೈತಿ. ನೆನಪಿರಲಿ, ಓಕೆ. ನೆಕ್ಸ್ಟ್ ಇಲ್ಲಿಂದ ನಾನು ಒಂದು ಕಾಪರ್ ವೈರ್ ತೊಗೊಂಡಿನಿ. ಇವು ಜಸ್ಟ್ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಂಡೀನಿ. ಓಕೆ, ಕಾಪರ್ ವೈರ್ ಇಟ್ಟಿಲಿ ಬಿಕಾಸ್ ಇಟ್ಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಹಿಯರ್ ಐ ಯೂಸ್ ಅ ಟ್ಯಾಪಿಂಗ್ ಕೀ. ಸೊ ಇದನ್ನ ಪ್ರೆಸ್ ಮಾಡಿದರೆ ಸರ್ಕ್ಯೂಟ್ ಕ್ಲೋಸ್ಡ್ ಆಗ್ತೈತಿ, ಬಿಟ್ರೆ ಸರ್ಕ್ಯೂಟ್ ಓಪನ್ ಆಗ್ತೈತಿ, ಅಂದರೆ ಕರೆಂಟ್ ಫ್ಲೋ ಆಗೋದು ಬಂದ್ ಆಗ್ತೈತಿ. ಪ್ರೆಸ್ ಮಾಡಿದರೆ ಕರೆಂಟ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ, ಬಿಟ್ರೆ ಕರೆಂಟ್ ಫ್ಲೋ ಆಗೋದು ನಿಲ್ತೈತಿ. ನೆಕ್ಸ್ಟ್ ಅಲ್ಲಿಂದ ನಾವು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ಕೊಂಡಿವಿ. ನಾವು positive terminal of the battery is connected to upper end of the rheostat. Lower end of the rheostat is connected to a copper wire to the, this is a tapping key, and another end of this tapping key is connected to the negative terminal of the battery. This is the circuit, right? So to observe the magnetic effect of electric current, I use this magnetic needle and I placed very close to this copper conductor. ಸೊ ಈ ಕಾಪರ್ ಕಂಡಕ್ಟರ್ಗೆ ಸಮೀಪದಲ್ಲಿ ನಾನು ಅದನ್ನ ಮ್ಯಾಗ್ನೆಟಿಕ್ ನೀಡಲ್ನ ಪ್ಲೇಸ್ ಮಾಡೀನಿ. ಆದಷ್ಟು ಈ ಕಾಪರ್ ವೈರು ಆ ಮ್ಯಾಗ್ನೆಟಿಕ್ ನೀಡಲ್ಗೆ ಸಮೀಪ ಇರಲಿ, ಅಂದರೆ ಎಫೆಕ್ಟ್ ಅನ್ನು ನಾವು ಚೆನ್ನಾಗಿ ನೋಡ್ಬೋದು. Now, the magnetic needle and a current carrying conductor is in parallel. So, ಎರಡು ಏನಿದಾವ ಪ್ಯಾರಲಲ್ ಇದೆ, ಹೌದಾ. ಸ್ವಿಚ್ ಆಫ್ ಮಾಡಿದೆ. ನಾನಿಲ್ಲಿ 12 ವೋಲ್ಟ್ ಕೊಟ್ಟಿನಿ. ನೆಕ್ಸ್ಟ್ ವಿತ್ ದ ಹೆಲ್ಪ್ ಆಫ್ ದಿ ರಿಯೋಸ್ಟಾಟ್ ಐ ಕ್ಯಾನ್ ಅಡ್ಜಸ್ಟ್ ಕರೆಂಟ್ ಇನ್ ದಿ ಸರ್ಕ್ಯೂಟ್. ಸೊ ಹಾಗಾದರೆ ಕರೆಂಟನ್ನು ನಾನು ಸ್ವಲ್ಪ ಮ್ಯಾಕ್ಸಿಮಮ್ ಮಾಡ್ಕೋತೀನಿ. ಫಸ್ಟು ಮಿನಿಮಮ್ ಕರೆಂಟನ್ನು ಇಡ್ತೀನಿ. ಸೊ ವೆನ್ ಐ ಪ್ರೆಸ್ ಅ ಟ್ಯಾಪಿಂಗ್ ಕೀ, ಜಸ್ಟ್ ಅಬ್ಸರ್ವ್ ವಾಟ್ ಹ್ಯಾಪನ್ಸ್ ಟು ದಿ ಮ್ಯಾಗ್ನೆಟಿಕ್ ನೀಡಲ್. ಕಾಣಿಸಿದೆ ಅಲ್ಲಿಗೂ ಮುಂದೆ ಬರೀ. ಸೊ ಹಿಯರ್ ಈ ಸರ್ಕ್ಯೂಟ್ಸ್ ಅಲ್ಲಿ ನೀವು ಆಸುಪಾಸು ಎಲ್ಲೇ ನೋಡಿದ್ರು ಅಲ್ಲಿ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಮ್ಯಾಗ್ನೆಟ್ಸ್ ಕೂಡ ಇಲ್ಲ. ಎಲ್ಲ ಮ್ಯಾಗ್ನೆಟ್ಸ್ ನಾನು ದೂರ ಹೋಗಿಟ್ಬಿಟ್ಟಿನಿ. ಅಂದ್ರೆ ಈಗ ಸದ್ಯ ಟೇಬಲ್ ಮೇಲ್ಗಡೆ ನಮ್ಗೆ ಏನಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಹೌದಾ. ಸರಿ, ಹಾಗಾದ್ರೆ ಒಂದು ಪಾಯಿಂಟ್ ನಮ್ಗೆ ಗೊತ್ತಿದೆ ಏನು, ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ ಆಗಬೇಕಂದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಇರಬೇಕು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು, ರೈಟ್. ಜಸ್ಟ್ ಅಬ್ಸರ್ವ್ ದಿಸ್ ಎಕ್ಸ್ಪೆರಿಮೆಂಟ್. ದಿಸ್ ಇಸ್ ಅ ಆಸ್ಟರ್ಡ್ ಎಕ್ಸ್ಪೆರಿಮೆಂಟ್.
ಏನಾದರೂ ಚೇಂಜ್? I increase current with the help of the rheostat. Now next, I change the direction of this current carrying conductor. ಈ current carrying conductor ಇದೆಲ್ಲ ಅವ್ರದ್ದು ಡೈರೆಕ್ಷನ್ಸ್ ನ ಚೇಂಜ್ ಮಾಡಿ ನೋಡ್ರಿ. ಇನ್ನು ಸ್ವಲ್ಪ ಕ್ಲೋಸ್ ಇಟ್ಕೊರಿ ಇದನ್ನ. ನೋಡಾಕ ಕೀನ ನಾನು ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣವೇ ಜಸ್ಟ್ ಅಬ್ಸರ್ವ್ ದಿ ಮ್ಯಾಗ್ನೆಟಿಕ್ ನೀಡಲ್. ಸೊ ಈ ಸರ್ಕ್ಯೂಟ್ಸಲ್ಲಿ ನಾನು ಯಾವುದೇ ರೀತಿ ಮ್ಯಾಗ್ನೆಟ್ಸನ್ನು ಯೂಸ್ ಮಾಡಿಲ್ಲ, ಜಸ್ಟ್ ಮ್ಯಾಗ್ನೆಟಿಕ್ ನೀಡಲ್ನ ಯೂಸ್ ಮಾಡಿದ್ವಿ ಟು ಚೆಕ್ ದಿ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಓಕೆ, as soon as I press the key, the magnetic needle starts to deflect in one direction. So here you can mark the direction of the magnetic needle. ಆ ಪೇಪರ್ ಮೇಲ್ಗಡೆ ನೀವು ಮ್ಯಾಗ್ನೆಟಿಕ್ ನೀಡಲ್ ದ ಡೈರೆಕ್ಷನ್ಸ್ ನ ಏನ್ ಮಾಡಬಹುದು. This is the original direction of the magnetic needle. When I press this key, ಈ ಕಡೆ ದರ ಒಂದು ರೆಫರೆನ್ಸ್ ಪಾಯಿಂಟ್ ತಗೋರಿ ಅಥವಾ ಈ ಕಡೆ ದರ ತಗೋರಿ. See, so this magnetic needle come towards in this direction and this
ಗೋ ಇನ್ವರ್ಡ್ಸ್. ಸೊ ಅಂದರೆ ಈ ಕಡೆ ನೀಡಲ್ ಏನಾಗ್ತಾ ಇದೆ, ಈ ಡೈರೆಕ್ಷನ್ಸಿಗೆ ಬರ್ತಾ ಇದೆ. ನೆಕ್ಸ್ಟ್ ಈ ಕಡೆದು ನೀಡಲ್ ಏನಾಗ್ತಾ ಇದೆ, ಟಿಪ್ ಆಫ್ ದಿ ನೀಡಲ್ ಒಳಗಡೆ ಹೋಗ್ತಾ ಇದೆ. ಪಾಠ ಅರ್ಥ ಆಗ್ತಾ ಇದೆನಾ? ಸೊ ನಾವು ದ ಕರೆಂಟ್ ಈಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಅಂದರೆ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಫ್ರಮ್ ರೈಟ್ ಟು ಲೆಫ್ಟ್. ರೈಟ್ ಟು ಲೆಫ್ಟ್ ಡೈರೆಕ್ಷನ್ಸಿಗೆ ಬಂದಾಗ ಈ ನೀಡಲ್ ಡಿಫ್ಲೆಕ್ಷನ್ಸ್ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. When we press the key, just observe the deflection of that magnetic needle. Okay. So before passing through current through this conductor, this is the original position of the magnetic needle. When I pass electric current, just observe here, the magnetic needle starts to deflect. Now I change the direction of current, just observe the deflection of that magnetic needle. So when we press the key, the magnetic needle deflects in opposite direction. See? So when the current is flowing from right to left, this tip of magnet deflects in this direction. When I change the direction of current from left to right, this tip of the magnetic needle deflects in this direction. So what it indicates, when we change the direction of current, the direction of magnetic field also changes.